ಈಗ ಏನು ಫೆಬ್ರವರಿ 1ರಿಂದ ಏನು ಸೆಂಟ್ರಲ್ ಬಜೆಟ್ ಮಾಡ್ತಾ ಇದ್ದಾರೆ, ಆ ಸೆಂಟ್ರಲ್ನವರು ಬಜೆಟ್ನಲ್ಲಿ ನಮಗೆ ಅನುಕೂಲ ಆಗುವಂಥ ಜನರಿಗೆ ಅನುಕೂಲ ಆಗುವಂಥ ಒಂದು ಬಜೆಟನ್ನು ಮಾಡಿದರೆ ಎಲ್ಲರಿಗೂ ಓಕೆ ಖುಷಿ ಇರ್ತೈತಿ. ಆದ್ರೆ ಇವರು ತಮಗೆ ಅನುಕೂಲ ಆಗುವಂಥ ಒಂದು ಬಜೆಟ್ಗಳನ್ನು ಮಾಡ್ತಾ ಹೋದ್ರೆ ನಾವು ಯಾರು ಅದಕ್ಕೆ ಒಪ್ಪಂಗಿಲ್ಲ. ಯಾಕಂದ್ರೆ ಈಗ ನೀವು ನೋಡ್ತಾ ಇದ್ದೀರಿ, ಸಾಮಾನ್ಯ ಜನರು ಜೀವನ ಮಾಡ್ಬೇಕನ್ನೋದು ಅಂದರೆ ಈಗಿನ ಕಾಲದಾಗ ಬಹಳ ಕಷ್ಟ ಆಗ್ತಾ ಇದೆ. ಯಾಕಂತಂದ್ರೆ ಟ್ಯಾಕ್ಸ್ಗಳನ್ನು ಬಹಳ ಹಾಕ್ತಾ ಇದ್ದಾರೆ. GST ಆಗಿರ್ಬೋದು, ಈ ಟ್ಯಾಕ್ಸನ್ನು ಸಣ್ಣ ಸಣ್ಣ ವಸ್ತುಗಳ ಮೇಲೂ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಜೊತೆಗೇನಂತಂದ್ರೆ ಈಗ ಮಹಿಳೆಯರು ಏನೇ ಮಾಡಿದ್ರು ಮಹಿಳೆಯರಿಗೆ ಒಂದು ಅನುಕೂಲ ಆಗುವಂತ ಒಂದು ಬಜೆಟ್ ಅನ್ನ ಇವ್ರು ತರಬೇಕಾಗ್ತೈತಿ. ಈಗ ಕೆಲವೊಂದು ಮಹಿಳೆಯರಿಗೆ ಅನುಕೂಲ ಆಗುವಂತ ಅಂದ್ರೆ ಈಗ ನೀವು ನೋಡ್ತಾ ಇರ್ಬೋದು, ಮಾರಣಾಂತಿಕ ಒಂದು ಕಾಯಿಲೆಗಳು ಮಹಿಳೆಯರಿಗೆ ಬಹಳ ಬರ್ತಾ ಇದ್ದಾವ. ಮಹಿಳಾ ವಿಮೆಗಳನ್ನ ಮಾಡುವಂತಾಗಿರ್ಬೋದು, ಮಹಿಳೆಯರಿಗೆ ಅನುಕೂಲ ಆಗುವಂತ ಒಂದು ವಿಷಯವನ್ನ ಬಜೆಟ್ ನಲ್ಲಿ ಇವ್ರು ಮಂಡನೆ ಮಾಡಬೇಕು. ಜೊತೆಗೇನಂದ್ರ ಈಗ ರೈತರಿಗೆ ಒಂದು ಬೆಂಬಲ ಬೆಲೆ ನಾವು ಕೊಡ್ತೀವಿ ಮಾಡ್ತೀವಿ ಅಂತ ಹೇಳ್ಕೊತ ಬರಾಕತ್ತಾರ. ಅವರು ರೈತರು ಎಷ್ಟು ಹೋರಾಟನೂ ಮಾಡಿದಾರ. ಅವರಿಗೆ ಅನುಕೂಲ ಆಗುವಂತ ಬೆಂಬಲ ಬೆಲೆ ಸಿಗುವಂತ ಒಂದು ಬಜೆಟ್ ಅನ್ನ ಇವ್ರು ಮಾಡಬೇಕು. ಜೊತೆಗೆ ನಾವು ಇವ್ರಿಗೆ ಕೇಂದ್ರದವ್ರಿಗೆ ಕೇಳೋದಿಷ್ಟ, ಸಾಮಾನ್ಯ ಜನರು ಬದುಕುವಂತ ಒಂದು ಬಜೆಟ್ ಅನ್ನ ಮಾಡ್ರಿ. ದಯವಿಟ್ಟು ಮೇಲ್ನವ್ರು ನೋಡಿ ಬಜೆಟ್ ಅನ್ನ ನಿರ್ಮಾಣ ಮಾಡಬೇಡ್ರಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್. ಓಕೆ, ಚೇತನಾ ಲಿಂಗದಾಳ್ ಅಂತ ಹೇಳಿ. ಈಗ ನಾವು ದೇಶದ ಕೇಂದ್ರ ಸರ್ಕಾರದ ಬಜೆಟ್ ನಿಂದ ನಮ್ಮ ಮಧ್ಯಮ ವರ್ಗದ ಮಹಿಳೆಯರು ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಟಾರ. ಈಗ ನಮ್ಮ ಕರ್ನಾಟಕದ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ತಂದು ಈಗ ಮಧ್ಯಮ ವರ್ಗದ ಹೆಣ್ಮಕ್ಳಿಗೆ ಬಹಳಷ್ಟು ನಿಟ್ಟಿಸಿರು ಬಿಡುವಂತ ಕಾರ್ಯಕ್ರಮವನ್ನು ಹಾಕೊಂಡೈತಿ. ಇದು 2,000 ರೂಪಾಯಿ ತಿಂಗಳ ಕೊಡುವಂತ 2,000 ರೂಪಾಯಿಂದ ಮಧ್ಯಮ ವರ್ಗದ್ದು ಮತ್ತು ಬಿಲೋ ಪಾವರ್ಟಿ ಲೈನ್ ಏನದಾರಲ್ಲ ಹೆಣ್ಮಕ್ಳು ತಮ್ಮ ಸಂಸಾರನ ಬಹಳ ಸಮಾಧಾನಕರವಾಗಿ ನಡ್ಸಾಕ ಸಾಧ್ಯ ಆಗೈತಿ. ಅದೇ ರೀತಿ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋದು ಅಂತಂದ್ರೆ ಏನಂದ್ರ, ಗೃಹಲಕ್ಷ್ಮಿ ಯೋಜನೆ ತರದ ಯೋಜನೆಯನ್ನ ತಂದ್ರ ದೇಶದ ಎಲ್ಲ ಹೆಣ್ಮಕ್ಳು ಬಹಳ ಒಳ್ಳೆ ರೀತಿಯಿಂದ ಮುಂದುವರಿಬಹುದು, ಸಮಾಜಮುಖಿಯಾಗಿ ಅವರು ತಮ್ಮ ಕೌಟುಂಬಿಕ ಬೆನ್ನೆಲುಬಾಗಿ ಹೊರಹೊಮ್ಮಬಹುದು. ಅದಕ್ಕೆ ನಾನು ಮಹಿಳೆಯರ್ಗ ಗೃಹಲಕ್ಷ್ಮಿ ಯೋಜನೆ ಥ್ರೂ ಔಟ್ ಇಂಡಿಯಾ ಅಪ್ಲೈ ಆಗುವಂತ ಬೇಡಿಕೆಯನ್ನ ಸಲ್ಲಿಸ್ತೇನೆ. ಅದೇ ರೀತಿ ಈಗ ನಾವು ಕರ್ನಾಟಕದ ಹೆಣ್ಮಕ್ಳು ಬಸ್ನಾಗ ಎಲ್ಲಾ ಕಡೆ ಫ್ರೀ ಆಗಿ ಅಡ್ಡಾಡ್ತಾರೆ, ಸುಗಮವಾದ ಸಂಚಾರನ ಅವರು ಪಡ್ಕೊಂಡಾರ. ಅದೇ ರೀತಿ ಸೆಂಟ್ರಲ್ ಗವರ್ಮೆಂಟ್ ನಾಗ ಇರುವಂತ ರೈಲ್ವೆನಾಗ ಕನ್ಸೆಷನಲ್ ರೇಟ್ ನಾಗ ನಮ್ಮ ಹೆಣ್ಮಕ್ಳಿಗೆ ಟಿಕೆಟ್ ಡಿಸ್ಕೌಂಟ್ ರೇಟ್ ನಾಗ ಕೊಟ್ರ ನಾವಾಗ ಸುಗಮ ಸಂಚಾರದಿಂದ ನಾವು ನಮ್ಮ ಅಭಿವೃದ್ಧಿಯನ್ನ ಹೊಂದ್ಕೋಬಹುದು, ನಮ್ಮ ಪ್ರತಿಭೆಯನ್ನ ಹೊರ ಹಾಕಬಹುದು, ಬಿಸ್ನೆಸ್ ಅನ್ನ ಮಾಡ್ಕೋಬಹುದು, ನಾವು ವಿದ್ಯಾರ್ಜನೆಯನ್ನು ಮಾಡ್ಕೋಬಹುದು. ಹಿಂಗ ನನಗ ಗೃಹಲಕ್ಷ್ಮಿ ಮತ್ತ ಇವೇನ್ ಶಕ್ತಿ ಯೋಜನೆಗಳು ಬರೀ ನಮ್ಮ ಕರ್ನಾಟಕ ಮಾತ್ರ ಸೀಮಿತವಾಗದ ದೇಶಾದ್ಯಂತ ಆದ್ರ ಬಹಳಷ್ಟು ಒಳ್ಳೇದು. ಮತ್ತ ಹೆಲ್ಪ್ ಲೈನು ಈಗ ಬಹಳ ಕಡಿಮೆ ಅದಾವ ನಮ್ಮ ಕರ್ನಾಟಕ ಸರ್ಕಾರದಾಗ ಬಹಳ ಕಡಿಮೆ ಇದಾವ. ಕೇಂದ್ರದಿಂದ ಆತ ಅಂತಂದ್ರ ಹೆಣ್ಮಕ್ಳು ಇನ್ನೂ ಸೇಫ್ಟಿ ಫೀಲ್ ಮಾಡ್ಕೋತಾರ. ಮತ್ತ 33% ವಿಮೆನ್ ರಿಸರ್ವೇಶನ್ ಏನೈತಲ್ಲ ಅದನ್ನ ಬಹುವಾಗಿ ಅವರು ಅದನ್ನ ಅಡ್ವರ್ಟೈಸ್ ಮಾಡಿ ಅದನ್ನೇನೋ ಬಿಲ್ ಏನೋ ತಂದ್ರ ಇದೇ ಬಜೆಟ್ ನಾಗ ಅದ ಅನುಷ್ಠಾನಕ್ಕೆ ಬರ್ಬೇಕಂತ ನಾನು ಅತ್ಯಂತ ಕಳಕಳಿಯಿಂದ ಮನವಿನೂ ಮಾಡ್ತೇನೆ, ಬೇಡಿಕೆನೂ ಇಡ್ತೇನೆ. ಅದು ಬಂತ ಅಂತಂದ್ರ ನಮ್ಮ ದೇಶ ಒಂದು ಅಭಿವೃದ್ಧಿ ಗತಿಯತ್ತ ಅತ್ಯಂತ ವೇಗಗತಿಯಲ್ಲಿ ನಡೀತೈತಿ ಅಂತಂದು ನನಗೆ ಆಸೆ ಐತಿ. ಮತ್ತು ಹೇಳ್ಬೇಕಂದ್ರೆ ಬೆಲೆ ಏರಿಕೆ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ಪ್ರತಿಯೊಂದಕ್ಕೂ ಒಂದು ಬಿಸ್ಕಿಟ್ ಇರ್ಬೋದು, ಒಂದು ಹಾಲು ಇರ್ಬೋದು, ಒಂದು ಚಾಪುಡಿ, ಪ್ರತಿಯೊಂದ್ರ ಮ್ಯಾಗೂ GST ಬಹಳ ಇಲ್ಲಿಗಲ್ ಆಗಿ ಅಪ್ಲೈ ಮಾಡ್ರ ಅಂತ ನಂಗೆ ಅನಿಸ್ತೈತಿ. ಈಗ ಸಿದ್ದರಾಮಯ್ಯ ಅವರು ಏನೀಗ ಆದೇಶ ತಂದಾರ, ಅದು ಬಜೆಟ್ ಹೆಣ್ಮಕ್ಕಳಿಗೆ ಅದು ಗೃಹ ಯೋಜನೆ ಅಂತ ಗೃಹ ಶಕ್ತಿ ಯೋಜನೆ ಅದು ಏನು ತಂದಿದ್ದಾರೆ, ಅದೇ ರೈಲ್ವೆಯಲ್ಲಿ ನಮಗೆ ಫ್ರೀ ಆದರೆ ಹೆಣ್ಮಕ್ಕಳಿಗೆ ಭಾಳ ಒಳ್ಳೆಯದು. ಹಾಗೆ ಎಲ್ಲ ಏನು ಯಾವ ರೀತಿ ಅಂದ್ರೆ ಮತ್ತು ಎಲ್ಲ ಸ್ಟೂಡೆಂಟ್ ಆಗಲಿ, ಎಲ್ಲ ವಯಸ್ಸಿದ್ದರಾಗಲಿ, ಅವರ ಒಂದು ಇದರೊಳಗೆ ಆಫ್ ಇದ್ರೂ ಅದ್ರ ನಡೀತೈತಿ. ಆದ್ರೆ ನಮ್ಮ ಫ್ರೀ ಆದ್ರೆ ಒಳ್ಳೇದು ಅಂತಾರೆ. ಫ್ರೀ ಆದ್ರೆ ನಮ್ಗೆ ಒಳ್ಳೇದು. ಮತ್ತು ಎಲ್ಲ ಏರಿಕೆ ಆಗಿದೆ, ಅದು ಸ್ವಲ್ಪ ಕಡಿಮೆ ಆಗಬೇಕು. ಎಲ್ಲ ಬಿಸ್ಕೆಟ್ ಆಗಲಿ, ಚಿಪ್ಸ್ ಆಗಲಿ, ಏನೂ ಆಗಲಿ, ಒಂದು ಬಡವ್ರಿಗೆ ಒಂದು ಸಮಾಧಾನ ಇಲ್ಲ. ಅದು ಎಲ್ಲ ಏರಿಕೆಯಿಂದ ಅದಕ್ಕೆ ಒಂದು ಎಲ್ಲ ಬಜೆಟ್ ಒಳಗೆ ಎಲ್ಲ ಕಡಿಮೆ ಆಗಬೇಕು. ಏನು ಬಡವ್ರಿಗೆ ಪಾಲು ಒಂದು ನರಕ ಯಾತನೆ ಆಗಿಬಿಟ್ಟಿದೆ ಅವ್ರಿಗೆ. ಏನು ಒಂದು ಇದು ತಿನ್ನೋದು ಉಳಿಸೋದಂಗೆ ಏನಿಲ್ಲ ಈಗ ಇದರೊಳಗೆ ಎಲ್ಲ ತಿನ್ನೋದು ಹೋಗೋದು ಇದಾಗ್ಬಿಟ್ಟೈತಿ. ಅವ್ರಿಗೆ ಜಮಾ ಮಾಡೋದು ಇಲ್ಲೇ ಇಲ್ಲ, ಆಗಾಕತ್ತಿಲ್ಲ. ಸೆಂಟ್ರಲ್ ಬಜೆಟ್ ಏನು ನಿರೀಕ್ಷೆ ಇದೆ? ನಿರೀಕ್ಷೆ ಬಂದು ಈಗ ಸೆಂಟ್ರಲ್ ಒಳಗೆ ಗೌರ್ಮೆಂಟ್ ಬಸ್ಗಳು ಫ್ರೀ ಆಗ್ಯಾವು. ಅದೇ ರೀತಿ
ಸ್ಟ್ರೇಟ್ ಒಳಗೆ ಟ್ರೈನು ಒಂದು ಫ್ರೀ ಆಗಿಬಿಟ್ರೆ ಹೋಗೋರಿಗೆ ಬರೋರಿಗೆ ಅನುಕೂಲ ಆಗ್ತೈತಿ. ಬಡಗರಿಗೆ ಇನ್ನೂ ಸ್ವಲ್ಪ ಅನುಕೂಲ ಆಗ್ತೈತಿ. ಮತ್ತು ಓದಕ್ಕೆ ಮಕ್ಕಳಿಗೂ ಒಂದಿಷ್ಟು ಕಾಲೇಜಿಗೆ ಶಾಲಿಗೆ ಹೋಗೋರಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗ್ತೈತಿ. ಆಮ್ಯಾಗ ಟ್ಯಾಕ್ಸ್ಗಳು ಒಂದಿಷ್ಟು ಕಡಿಮೆ ಮಾಡ್ಬೇಕು. ಟ್ಯಾಕ್ಸ್ ಭಾಳ ಆಗೈತಿ, ಟ್ಯಾಕ್ಸ್ ಒಂದು ಕಡಿಮೆ ಮಾಡ್ಬೇಕು. ಆಮೇಲೆ ಹಾಸ್ಪಿಟಲ್ದೊಳಗೆ ಸ್ವಲ್ಪ ಹೆಚ್ಚಿನ ಸೌಲಭ್ಯಗಳು ಕೊಡಬೇಕು ಬಡ ಮಹಿಳೆಗೆ, ಬಡ ಜನಕ್ಕೆ. ಅಲ್ಲೂ ದೊಡ್ಡವ್ರಿಗೊಂಥರ ಸಣ್ಣವ್ರಿಗೊಂಥರ ಐತಿ ರೇಟ್ಗಳು, ಅವನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಆಮೇಲೆ ಎಲ್ಲ ಬೆಳೆಗಳು ರೇಟ್ ಭಾಳ ಆಗಿಬಿಟ್ಟೈತಿ, ಅವೊಂದು ರೇಟ್ಗಳು ಒಂದಿಷ್ಟು ಕಡಿಮೆ ಮಾಡ್ಬೇಕು. ಇಷ್ಟ. ಮತ್ತು ಆಲ್ಮೋಸ್ಟ್ ಎಲ್ಲ ಕಡೆನೂ ಇದು ಸಿಟಿ ಒಳಗೆ ಸ್ವಲ್ಪ ಹೆಚ್ಚಿಂದ ಇವು ಕೊಡಬೇಕು. ಏನದು ಸಾರಿ ಕಟ್ ಮಾಡಿ ಹಾಕ್ರಿ. ಇವನ್ನ ಗಾರ್ಮೆಂಟ್ಸ್ಗಳು ಸ್ವಲ್ಪ ಹೆಚ್ಚಿಗೆ ಕಟ್ಟಿ ಅನುಕೂಲ ಮಾಡಿಕೊಟ್ರೆ ಜನಕ್ಕೆ ಸ್ವಲ್ಪ ಅನುಕೂಲ ಆಗ್ತೈತಿ. ಬಡವ್ರಿಗೆ, ಹೆಣ್ಮಕ್ಳಿಗೆ, ದುಡ್ಕೊಂಡು ತಿನ್ನೋರಿಗೆ, ಅದಿಲ್ ಬೀದಿಲೆಲ್ಲ ಪಾಪ ಮನೆ ಕೆಲಸಗಳು ಮಾಡ್ಕೊಂಡು ಜೀವನ ಮಾಡತ್ತಾರ. ಮನೆ ಕೆಲಸಗಳೊಳಗೆ ಸ್ವಲ್ಪ ಕಿರುಕುಳಗಳು ಅದಾವು. ಅದ್ರಲ್ಲಿಂದ ಬರೋ ಹಣದಿಂದ ಅವ್ರಿಗೆ ಆಗ್ತಿಲ್ಲ ಜೀವನ ಮಾಡೋಕ್ಕೆ. ಅದು ಒಂದಿಷ್ಟು ಅನುಕೂಲ ಮಾಡಲಿ. ಹೆಚ್ಚಿನ ಮಹಿಳೆಗಳಿಗೆ ಸಿಗ್ಬೇಕದು ಸೌಲಭ್ಯ ಫ್ಯಾಕ್ಟ್ರಿಗಳಾಗ. ಅದು ಒಂದು ಮಾಡಿಕೊಡ್ಬೇಕು. ಆಮೇಲೆ ಸಿಟಿ ಒಳಗೆ ರೋಡ್ ಭಾಳ ಅವ್ಯವಸ್ಥೆ ಆಗ್ಯಾವು. ರೋಡ್ಗಳು ಒಂದಿಟ್ಟು ಚಲೋ ಆಗಬೇಕು. ಸ್ಮಾರ್ಟ್ ಸಿಟಿ ಅಂತಾರ, ಏನು ಅನುಕೂಲ ಇಲ್ಲ. ಸ್ಮಾರ್ಟ್ ಸಿಟಿ ಒಳಗೆ ರೋಡ್ ತೆಗ್ಗು ಭಾಳ, ಎಲ್ಲಿ ಬೇಕಲ್ಲೇ ಕಡಿಯತ್ತಾರ. ಒಂದು ಕಡೆ ಕಡಿದ್ರೆ ಇನ್ನೊಂದು ಕಡೆ ಬಂದ್ ಮಾಡತ್ತಿಲ್ಲ. ಅಲ್ಲೂ ಕಡಿದ್ನೆ ಇಲ್ಲೂ ಕಡಿದ್ನೆ ಅಡ್ಡಾಡೋರಿಗೆ ತುಂಬಾ ಅವ್ಯವಸ್ಥೆ ಆಗಾಕತ್ತಾವು. ಅದು ಒಂದು ಸ್ವಲ್ಪ ನೋಡಿ ಮಾಡಲಿ. ಒಂದು ಕಡೆ ತೆಗೆದ್ರೆ ಒಂದು ಕಡೆ ಮುಚ್ಚಬೇಕು, ಒಂದು ಕಡೆ ಅಡ್ಡಾಡಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅದು ಒಂದು. ಮತ್ತು ಇಷ್ಟು ಬಿಟ್ಟರೆ ಬಡವರಿಗೆ ಇನ್ನೊಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು. ಸೆಂಟ್ರಲ್ ಬಜೆಟ್ ಇದೆ, ಏನು ನಿರೀಕ್ಷೆ ಮಾಡ್ತೀವಿ? ಸೆಂಟ್ರಲ್ ಬಜೆಟ್ ಒಳಗೆ ನಿರೀಕ್ಷೆ ಅಂತಂತಂದ್ರೆ ಎಲ್ಲ ಸೌತ್ ಇಂಡಿಯನ್ ಏನು ಸ್ಟೇಟ್ಸ್ ಅದಾವಲ್ಲ ಎಲ್ಲದಿಂತ್ರನೂ ಎಷ್ಟು ಹೋಗುತ್ತೆ ಸೆಂಟ್ರಲ್ ಗೌರ್ಮೆಂಟಿಗೆ? ಜಾಸ್ತಿ ಹೋಗುತ್ತೆ. ಎಕ್ಸಾಂಪಲ್ ಕರ್ನಾಟಕ ನೋಡಿದರೆ 37,000 crores ಏನೋ ಹೋಗಿದೆ. ಅವ್ರು ವಾಪಸ್ ಕೊಡೋದು ಎಷ್ಟು ನಮಗೆ? 6,000 ಏನೋ ಕೊಟ್ಟಿದ್ದಾರೆ. 6,000ದೊಳಗೆ ಕೊಡೋದು 30,000, ವಾಪಸ್ ಕೊಡೋದು 66,000. ಇದ್ರೊಳಗೆ ಇದೇನು ಇಂಪ್ರೂವ್ಮೆಂಟ್ ಏನಾಗುತ್ತೆ? ಇಂಪ್ರೂವ್ಮೆಂಟ್ ಏನಾಗಿಲ್ಲ. ನಮ್ಮ ರೊಕ್ಕ ಅವ್ರು ತೊಗೊಂಡು ಎಲ್ಲ ಬರೀ ನಾರ್ತ್ ಇಂಡಿಯಾಕ್ಕೆ ಹಂಚಕತ್ತಾರ. ಅಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಅವ್ರು ಏನೇನು ಬೇಕೋ ಮಾಡ್ಕೊಳ್ತಾರೆ. ಮತ್ತು ಸೌತ್ ಇಂಡಿಯಾ ಅಂತಂದಮೇಲೆ ಎಲ್ಲ ರಾಷ್ಟ್ರದೊಳಗೆ ಎಲ್ಲ ರಾಜ್ಯಗಳನ್ನು ಸಮವಾಗಿ ಕಾಣಬೇಕು. ಅದು ನಮ್ಮ ಇದು ಬಜೆಟ್ ಒಳಗೆ. ಮತ್ತು ರೈಲ್ವೆ ಫೆಸಿಲಿಟಿ ಅಂತ ಐತಿ, ಬಟ್ ಬಡವರಿಗೆ ಸ್ವಲ್ಪ ಹೆಲ್ಪ್ ಆಗಬೇಕು. ಮೇನ್ ಅಂತಂದರೆ ಅಡ್ಡಾಡೋದಂದರೆ ಎಲ್ಲರೂ ಈಗ ಟ್ರೈನ್ ಒಳಗೆ ಜಾಸ್ತಿ ಮಧ್ಯಮ ವರ್ಗದವರು, ಕೆಳವರ್ಗದವರು, ಅವರಿಗೆ ಒಂದು ಸ್ವಲ್ಪ ಕನ್ವೀನಿಯೆಂಟ್ ಆಗೋ ಥರ ಮಕ್ಕಳಿಗೆ ಆಯ್ತು, ಮಹಿಳೆಯರಿಗೆ. ಎಕ್ಸಾಂಪಲ್ ಈಗ ಕರ್ನಾಟಕದೊಳಗೆ ಬಸ್ ಫ್ರೀ ಮಾಡಿದರು. ಆ ಟೈಪ್ ರೈಲ್ವೆ ಒಳಗೆ ಮಹಿಳೆಯರಿಗೆ ಸ್ವಲ್ಪ ಆದ್ಯತೆ ಕೊಟ್ಟು ಅವರಿಗೆ ಸ್ವಲ್ಪ ಕನ್ಸೆಷನ್ ಕೊಡಬೇಕು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಹೇಳ್ರಿ, ಸೆಂಟ್ರಲ್ ಬಜೆಟ್ ಇದೆ, ಏನು ನಿರೀಕ್ಷೆ ಮಾಡ್ತೀರಿ? ನೋಡ್ರಿ, ಬಜೆಟ್ ಮಾಡಾಕತ್ತಾರ ಅವ್ರು, ಇಲ್ಲ ನಾತಿಲ್ಲ. ಆದ್ರೆ ಬಡ್ರಿಗೆ ಉಪಯೋಗ ಆಗುವಂಥ ಬಜೆಟ್ ಮಾಡ್ಬೇಕು. ಯಾಕಂದ್ರೆ ಈಗ ನಮ್ಮ ಕರ್ನಾಟಕದೊಳಗೆ ಬಸ್ಸಿಂದೆಲ್ಲ ಅನುಕೂಲ ಆಗೈತಿ ಮಹಿಳೆಯರಿಗೆ. ಈಗ ಹೊರ ದೇಶದೊಳಗೂ ಎಲ್ಲ ಅನುಕೂಲ ಆಗಬೇಕಲ್ಲ. ಇವ್ರು ರೈಲ್ವೇದು ಸ್ವಲ್ಪ ಅವ್ರಿಗೆ ಇದು ಬಡರು ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಡ್ಬೇಕು ಬಜೆಟ್ಲಿಂದ. ಆಮೇಲೆ ಈಗ ರೋಡು ಗಟ್ರು ಅವನ್ನೆಲ್ಲ ಸರಿ ಮಾಡಿಸ್ಬೇಕು. ಈಗ ಸ್ಮಾರ್ಟ್ ಸಿಟಿ ಅಂತಾರೆ, ಇಲ್ಲೆಲ್ಲ ಹೈಫೈ ರೋಡ್ನ ಸ್ಮಾರ್ಟ್ ಸಿಟಿ ಮಾಡಕ್ಕೆ ಹೊಂಟಾರ. ಸ್ಲಮ್ ಒಳಗೆ ಮಾಡ್ಬೇಕು. ಸ್ಲಮ್ ಒಳಗೆ ಗಿಂಬರ್ ಗಟ್ರು ಎಲ್ಲ ಹಿಂಗೆ ಪಾಪ ಆ ಜನಕ್ಕೆ ಅಲ್ಲಿ ಅನುಕೂಲ ಮಾಡಿಕೊಟ್ರೆ ಅವ್ರಿಗೆ ಒಂದಿಟ್ಟು ಅನುಕೂಲ ಆಗ್ತೈತಿ. ಆಮೇಲೆ ಈಗ GST ತೊಗೋತಾರೆ ಇವ್ರು. ಒಂದು ಸೀರೆ ತೊಗೊಂಡ್ರು GST ಕಟ್ಟಬೇಕು, ಬಂಗಾರ ತೊಗೊಂಡ್ರು GST ಕಟ್ಟಬೇಕು, ಒಂದು ಹೋಟೆಲ್ಗೆ ಹೋದ್ರೂ GST ಕಟ್ಟಬೇಕು. ಇದಕ್ಕೆಲ್ಲ ಹಿಂಗೆ ಏರಿಸಿದ್ರೆ ಬಡ್ರು ಜನ ಏನು ಮಾಡ್ಬೇಕು? ಅದಕ್ಕೆ ಇವ್ರು ಬಜೆಟ್ ಏನು ಮಾಡತ್ತಾರಲ್ಲ, ಬಡ್ರಿಗೆ ಅನುಕೂಲ ಆಗುವಂಗೆ ಮಾಡ್ಬೇಕು. ಎಲ್ಲ ಮಹಿಳೆಯರು, ದೇಶದೊಳಗೆ ಎಲ್ಲ ಮಹಿಳೆಯರು ಇದನ್ನು ಅನುಕೂಲ ತೊಗೋಬೇಕಂತೇಳಿ ತಮ್ಮಲ್ಲಿ ಕೇಳಿ. ಇವಾಗ ಕೇಂದ್ರ ಬಜೆಟ್ ಏನು ಮಾಡ್ತಿದಾರಲ್ಲ, ಪ್ರತಿ ವರ್ಷನೂ ಏನು ಮಾಡ್ತಿದ್ದಾರೆ ಅಂತಂದರೆ, ಇವಾಗ ಸೌತ್ ಇಂಡಿಯನ್ ಮತ್ತು ನಾರ್ತ್ ಇಂಡಿಯನ್ ಏನಿದೆ ಅಲ್ಲ, ನಾರ್ತ್ ಇಂಡಿಯನ್ಗೆ ಇವರು ಜಾಸ್ತಿ ಅನುದಾನ ಅದು ಬಿಡುಗಡೆ ಮಾಡ್ತಾರೆ. ನಮ್ಮ ಸೌತ್ ಇಂಡಿಯನ್ಗೆ ನಮ್ಮ ಕರ್ನಾಟಕ ಆಯ್ತು, ಬೇರೆ ನಮ್ಮ ಕೇರಳ ಆಯ್ತು, ತಮಿಳ್ನಾಡು ಆಯ್ತು, ಅದಕ್ಕೆಲ್ಲ ಇವರು ಬಜೆಟ್ನಲ್ಲಿ ಕಡಿಮೆ ದುಡ್ಡು ಕೊಡ್ತಾರೆ ನಮಗೆ. ಕಡಿಮೆ ದುಡ್ಡು ಕೊಟ್ಟರೆ ಅಭಿವೃದ್ಧಿ ಆಗೋದಿಲ್ಲ. ಇವಾಗ ಲಾಸ್ಟ್ ಟೈಮ್ ನೋಡಿದರೆ ಎಷ್ಟು 6,000 ಕೋಟಿ ಅಷ್ಟೇ ಕೊಟ್ಟಿದ್ದಾರೆ ನಮಗೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರದವರು ಏನು ಮಾಡಬೇಕು, ನಮ್ಗೆ ಕರ್ನಾಟಕ ರಾಜ್ಯಕ್ಕೆ ಆಯ್ತು, ಸೌತ್ ಇಂಡಿಯನ್ಗೆ ಆಯ್ತು, ಇಲ್ಲೆಲ್ಲ ರಾಜ್ಯಕ್ಕೆ ಉತ್ತರ ಪ್ರದೇಶ ಆಯ್ತು, ಆ ಕಡೆ ಏನು ರಾಜ್ಯಗಳಿದಾವೆ ಅವ್ರಿಗೆ ಎಷ್ಟು ಅನುದಾನ ಕೊಡ್ತಾರೆ ಅಷ್ಟೇ ಅನುದಾನ ನಮ್ಗೆ ನಮ್ಮ ರಾಜ್ಯಕ್ಕೂ ಬರ್ಬೇಕು, ಕರ್ನಾಟಕ ರಾಜ್ಯಕ್ಕೆ. ಈ ಥರ ದುಡ್ಡು ಅದು ಕೊಟ್ಟರೆ ನಮ್ದು ಇನ್ನೂ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ನಮ್ಮ ಕರ್ನಾಟಕ ರಾಜ್ಯ. ಈಗ ಪ್ರತಿಯೊಂದು ಫೀಲ್ಡ್ನಲ್ಲಿ ನೋಡಿದ್ರೆ ನಮ್ಮ ರಾಜ್ಯ ಮುಂಚೆನೆಯಲ್ಲಿದೆ. ಅದೇ ಇನ್ನೂ ಸ್ವಲ್ಪ ಜಾಸ್ತಿ ನಮ್ಗೆ ಬಜೆಟ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸ್ವಲ್ಪ ಒತ್ತು ಕೊಡಬೇಕು, ಅನುಕೂಲ ಮಾಡಿಕೊಡ್ಬೇಕು ಬಜೆಟ್ನಲ್ಲಿ.
ಮತ್ತು ಹಾಗೆ ಬಡ ಜನರ ಮೇಲೆ ಎಲ್ಲ ಪ್ರತಿಯೊಂದು ವಸ್ತು ನೋಡ್ಬೋದು. ಊಟದ ಒಂದು ತಿನ್ನುವಂಥ ವಸ್ತು ಇದಾಯಿತು, ಮತ್ತು ಪ್ರತಿಯೊಂದು ಐಟಮ್ ಒಳಗೆ ನೀವೆಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದಿಂದ. ಅದೊಂದು ಟ್ಯಾಕ್ಸ್ ಒಂದು ಸ್ವಲ್ಪ ಕಡಿಮೆ ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.